ಬಿಜೆಪಿಯ ಮುಡಾಸ್ತ್ರಕ್ಕೆ ಕಾಂಗ್ರೆಸ್ ಕೊರೋನಾಸ್ತ್ರವನ್ನ ಹೊಡ್ಡಿದೆ. ಬಿಜೆಪಿ ಅವಧಿಯಲ್ಲಿನ ಕೋವಿಡ್ ಹಗರಣದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮಾಜಿ ಆರೋಗ್ಯ ಸಚಿವರಾಗಿದ್ದಂತ ಸುಧಾಕರ್ಗೆ ಈಗ ಡವಡವ ಶುರುವಾಗಿದೆ. ಬಿಜೆಪಿ ಮುಡಾಸ್ತ್ರಕ್ಕೆ ಕಾಂಗ್ರೆಸ್ ಕೊರೋನಾಸ್ತ್ರ. ಬಿಜೆಪಿ ಅವಧಿಯಲ್ಲಿನ ಕೋವಿಡ್ ಹಗರಣದ ವರದಿ ಸಲ್ಲಿಕೆ. ಮಾಜಿ ಆರೋಗ್ಯ ಸಚಿವ ಸುಧಾಕರ್ಗೆ ಶುರುವಾಗಿದೀಗ ಡವಡವ. ಕೋವಿಡ್ ಅಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆದಿದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳಿ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಮಾಡಿತ್ತು. ಈಗ ಸದ್ಯ ಕೋವಿಡ್ ಹಗರಣದ ವರದಿಯನ್ನ ಪಡೆದಿರುವ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕುತೂಹಲ. ಜಸ್ಟಿಸ್ ಜಾನ್ ಮೈಕಲ್ ಕುನ್ಹಾ ಅವರ ನಿಯೋಗ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಕೋವಿಡ್ ಹಗರಣದ ವರದಿಯನ್ನು ಸಲ್ಲಿಕೆ ಮಾಡಿದೆ. ಮಧ್ಯಂತರ ವರದಿಯನ್ನು ಕೊಡಲಾಗಿದೆ. ಈ ಮಧ್ಯಂತರ ವರದಿಯನ್ನು ಸಿಎಂ ಸಿದ್ದರಾಮಯ್ಯನವರು ಇವತ್ತು ಜಾನ್ ಮೈಕಲ್ ಕುನ್ಹಾ ಅವರಿಂದ ಪಡೆದಿದ್ದಾರೆ. ಆ ವರದಿಯಲ್ಲೀಗ ಈ ಪ್ರಕರಣವನ್ನು ಕ್ರಿಮಿನಲ್ ಪ್ರಕರಣ ಅಂತ ದಾಖಲಿಸಬೇಕು ಅಂತ ಶಿಫಾರಸು ಮಾಡಲಾಗಿದೆ. ಮುಡಾ ಪ್ರಕರಣದ ಸಂಬಂಧ ಸಿಎಂ ಸಿದ್ದರಾಮಯ್ಯನವರ ನಿದ್ದೆಗೆಡಿಸಿದ್ದಂಥ ಬಿಜೆಪಿಗೆ ಈಗ ಕೊರೋನಾಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಸದ್ಯ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಮುಡಾ ಹಗರಣದಲ್ಲಿ ನಡೀತಾ ಇದೆ. ರಾಜ್ಯಪಾಲರು ನೀಡಿದಂಥ ಪ್ರಾಸಿಕ್ಯೂಷನ್ ವಿರುದ್ಧ ಒಂದು ಕಡೆ ಕಾನೂನು ಸಮರ ನಡೆಸ್ತಾ ಇದ್ದು, ಇತ್ತ ರಾಜಕೀಯವಾಗಿ ಕೂಡ ಬಿಜೆಪಿ ಅವಧಿಯ ಹಗರಣಗಳ ಕುರಿತು ಸಿಎಂ ಹೋರಾಟವನ್ನು ನಡೆಸೋದಕ್ಕೆ ಮುಂದಾದಂತೆ ಕಾಣ್ತಾ ಇದೆ. ಬಿಜೆಪಿ ಹೊಡ್ಡಿರುವಂಥ ಮುಡಾಸ್ತ್ರಕ್ಕೀಗ ಕಾಂಗ್ರೆಸ್ ಕೊರೋನಾಸ್ತ್ರವನ್ನು ಹೊಡ್ಡಿದ್ದು, ಜಸ್ಟಿಸ್ ಜಾನ್ ಮೈಕಲ್ ಕುನ್ಹಾ ನೇತೃತ್ವದ ಆಯೋಗ ಬಿಜೆಪಿ ಸರ್ಕಾರದಲ್ಲಿ ಆದಂಥ ಕೊರೋನಾ ಹಗರಣದ ವರದಿಯನ್ನು ನಿನ್ನೆ ಸಿಎಂ ತೆಗೆದುಕೊಂಡಿದ್ದಾರೆ. ಒಟ್ಟು 1722 ಪುಟಗಳ ಕೊರೋನಾ ಹಗರಣದ ರಿಪೋರ್ಟನ್ನು ಜಸ್ಟಿಸ್ ಜಾನ್ ಮೈಕಲ್ ಕುನ್ಹಾ ಅವರ ನಿಯೋಗ ಕೊಟ್ಟಿದೆ. 1722 ಪುಟಗಳು ಈ ಹಗರಣದ ಮಾಹಿತಿಯನ್ನು ಬೆಳಕು ಚೆಲ್ಲಲಿವೆ. ವರದಿಯಲ್ಲಿ ಏನೆಲ್ಲ ಅಂಶಗಳು ಇದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಕ್ರಿಮಿನಲ್ ಕೇಸನ್ನು ದಾಖಲಿಸಲು ಶಿಫಾರಸು ಕೂಡ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಕೋವಿಡ್ ಅವಧಿಯಲ್ಲಿನ ಹಣದ ಖರ್ಚು ವೆಚ್ಚದ ಸಂಪೂರ್ಣ ವರದಿ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿರುವಂಥದ್ದೀಗ ಜಾನ್ ಮೈಕಲ್ ಕುನ್ಹಾ ಅವರ ಆಯೋಗ ನಿನ್ನೆ ಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟು ಸಿಎಂರ ಅಧಿಕೃತ ಕಾವೇರಿ ನಿವಾಸದಲ್ಲಿ ವರದಿಯನ್ನು ಸಲ್ಲಿಸಲಾಗಿದೆ. ಬೃಹತ್ ಗಾತ್ರದ ಬಾಕ್ಸ್ನಲ್ಲಿ ತಾವು ಗಮನಿಸ್ತಾ ಇದ್ದೀವಿ. ಒಟ್ಟು 1722 ಪುಟಗಳು ಇರುವಂಥ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಆಯೋಗವು ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲಿಸುವಂತೆ ಶಿಫಾರಸು ಮಾಡಿದೆ. ಇದು ಮಧ್ಯಂತರ ವರದಿಯಾಗಿದ್ದು ಭ್ರಷ್ಟಾಚಾರ ನಡೆದಿರುವುದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅಂತ ತಿಳಿದು ಬಂದಿದೆ. ಈ ನಡುವೆ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ನೋಡೋಣ. ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಹಿಂದಿನ ಸರ್ಕಾರ ಬಿಜೆಪಿ ನೇತೃತ್ವದ ಸರ್ಕಾರದ ಸಮಯದಲ್ಲಿ ಆಗಿರಬಹುದಾದಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತೇಳಿ ಅದಕ್ಕೆ ಈ ಸರ್ಕಾರ ಬಂದ ಕೂಡಲೇ ಮಾಡಿದೆ. 3 ತಿಂಗಳ ಅವಧಿ ಕೊಟ್ಟಿದ್ರು. ಬಹುಶಃ ಈ ಸರ್ಕಾರ ಬಂದು 15 ತಿಂಗಳಾಗಿದೆ ಅಂತ ಕಾಣುತ್ತೆ. ಈ ವರದಿ ನಿನ್ನೆ ಕೊಟ್ಟಿರುವಂಥದ್ದು
ಅದು ಕೂಡ ಅಂತಿಮ ವರದಿ ಅಲ್ಲಂತೆ. ಅದು ಒಂದು ಇಂಟರಿಮ್ ರಿಪೋರ್ಟ್, ಮಧ್ಯಂತರ ವರದಿ. ಪಾಪ ಈ ಸಂದರ್ಭ, ಸಮಯ ಇಡೀ ರಾಜ್ಯದ ಜನರಿಗೆ ಅರ್ಥ ಆಗ್ತದೆ. ಅವರಿಗೆ ಎಷ್ಟು ಒತ್ತಡ ಕೊಟ್ಟರು ಪಾಪ ನಿವೃತ್ತ ನ್ಯಾಯಾಧೀಶರಿಗೆ. ಏನಾದರೂ ನಮ್ಮ ಕೈಗೆ ಒಂದು ಕೊಡಿ ಅಸ್ತ್ರ, BJP ಸರ್ಕಾರದ ಮೇಲೆ ನಮ್ಮ ಕೈಗಳು ಕಟ್ಟಾಕ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರದ ಆಪಾದನೆಗಳು ಅವ್ರ ಮೇಲೆ ಬಂದಿರುವಂಥ ಸನ್ನಿವೇಶದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರು R. ಅಶೋಕ್ ರವರು, ಇವರ ನೇತೃತ್ವದಲ್ಲಿ ಉಗ್ರವಾಗಿ ಭ್ರಷ್ಟಾಚಾರದ ವಿರುದ್ಧ, ಈ ಸರ್ಕಾರದ ವಿರುದ್ಧ ಹೋರಾಟಗಳು ಪ್ರಾರಂಭ ಆದಮೇಲೆ ಇವತ್ತು ಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ಭವಿಷ್ಯ, ಈ ಸರ್ಕಾರದ ಭವಿಷ್ಯ ಕೋರ್ಟ್ಗಳ ಮೆಟ್ಲಲ್ಲಿ, ಕೋರ್ಟ್ಲ ಆವರಣದಲ್ಲಿ ಇರುವಾಗ ಇವತ್ತು ಇವರ ಮೇಲೆ ಒತ್ತಡ ತಂದು ನಿನ್ನೆ ರಾತ್ರಿ 8 ಗಂಟೆಗೆ ಮಧ್ಯಂತರ ವರದಿಯನ್ನ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಹಿಂದಿನ ಸರ್ಕಾರ, BJP ನೇತೃತ್ವದ ಸರ್ಕಾರದ ಸಮಯದಲ್ಲಿ ಆಗಿರಬಹುದಾದಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನ ಸಂಪೂರ್ಣವಾಗಿ ಮಾಡಬೇಕು ಅಂತೇಳಿ ಅದಕ್ಕೆ ಈ ಸರ್ಕಾರ ಬಂದ ಕೂಡಲೇ ಮಾಡಿದೆ. 3 ತಿಂಗಳ ಅವಧಿ ಕೊಟ್ಟಿದ್ರು. ಬಹುಶಃ ಈ ಸರ್ಕಾರ ಬಂದು 15 ತಿಂಗಳಾಗಿದೆ ಅಂತ ಕಾಣುತ್ತೆ. ಈ ವರದಿ ನಿನ್ನೆ ಕೊಟ್ಟಿರುವಂಥದ್ದು ಅದು ಕೂಡ ಅಂತಿಮ ವರದಿ ಅಲ್ಲಂತೆ. ಅದು ಒಂದು ಇಂಟರಿಮ್ ರಿಪೋರ್ಟ್, ಮಧ್ಯಂತರ ವರದಿ. ಪಾಪ ಈ ಸಂದರ್ಭ, ಸಮಯ ಇಡೀ ರಾಜ್ಯದ ಜನರಿಗೆ ಅರ್ಥ ಆಗ್ತದೆ. ಅವರಿಗೆ ಎಷ್ಟು ಒತ್ತಡ ಕೊಟ್ಟರು ಪಾಪ ನಿವೃತ್ತ ನ್ಯಾಯಾಧೀಶರಿಗೆ. ಏನಾದರೂ ನಮ್ಮ ಕೈಗೆ ಒಂದು ಕೊಡಿ ಅಸ್ತ್ರ, BJP ಸರ್ಕಾರದ ಮೇಲೆ ನಮ್ಮ ಕೈಗಳು ಕಟ್ಟಾಕ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರದ ಆಪಾದನೆಗಳು ಅವ್ರ ಮೇಲೆ ಬಂದಿರುವಂಥ ಸನ್ನಿವೇಶದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರು R. ಅಶೋಕ್ ರವರು, ಇವರ ನೇತೃತ್ವದಲ್ಲಿ ಉಗ್ರವಾಗಿ ಭ್ರಷ್ಟಾಚಾರದ ವಿರುದ್ಧ, ಈ ಸರ್ಕಾರದ ವಿರುದ್ಧ ಹೋರಾಟಗಳು ಪ್ರಾರಂಭ ಆದಮೇಲೆ ಇವತ್ತು ಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ಭವಿಷ್ಯ, ಈ ಸರ್ಕಾರದ ಭವಿಷ್ಯ ಕೋರ್ಟ್ಗಳ ಮೆಟ್ಲಲ್ಲಿ, ಕೋರ್ಟ್ಲ ಆವರಣದಲ್ಲಿ ಇರುವಾಗ ಇವತ್ತು ಇವರ ಮೇಲೆ ಒತ್ತಡ ತಂದು ನಿನ್ನೆ ರಾತ್ರಿ 8 ಗಂಟೆಗೆ ಮಧ್ಯಂತರ ವರದಿಯನ್ನ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಹಿಂದಿನ ಸರ್ಕಾರ, BJP ನೇತೃತ್ವದ ಸರ್ಕಾರದ ಸಮಯದಲ್ಲಿ ಆಗಿರಬಹುದು. ಒಟ್ಟಿನಲ್ಲಿ ಈಗ ಸುಧಾಕರ್ ಅವರು ಮಾತನಾಡಿ ಹೇಳ್ತಾ ಇರುವಂಥದ್ದು, ಈ ಆಯೋಗ ರಚನೆ ಮಾಡಿದ್ದು ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ 3 ತಿಂಗಳಲ್ಲಿ ವರದಿ ಕೊಡಿ ಅಂತ. ಈಗ ಸರ್ಕಾರ ಅಧಿಕಾರಕ್ಕೆ ಬಂದು 15 ತಿಂಗಳಾಯಿತು. 15 ತಿಂಗಳ ಕಾಲ ವರದಿ ಸಲ್ಲಿಕೆ ಮಾಡದಂಥ ಆಯೋಗ ಈಗ ಏಕಾಏಕಿಯಾಗಿ ದಿಢೀರಂತ ಇಂಥ ಬೆಳವಣಿಗೆಗಳ ನಡುವೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದೆ. ಇದಕ್ಕೆ ಸಿದ್ದರಾಮಯ್ಯನವರು ಏನು ಜಸ್ಟಿಸ್ ಜಾನ್ ಮೈಕಲ್ ಕುನ್ಹಾ ಅವರ ಮೇಲೆ ಎಷ್ಟು ಒತ್ತಡ ತಂದಿರಬಹುದು ಅನ್ನೋದು ಕೂಡ ಸಾರ್ವಜನಿಕವಾಗಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ದ್ವೇಷದ ರಾಜಕಾರಣ ಉಲ್ಬಣ ಆಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕ R. ಅಶೋಕ್ ಇವರೆಲ್ಲ ಕೂಡ ಉಗ್ರ ಹೋರಾಟ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಈಗೆಲ್ಲ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಬಹಿರಂಗವಾಗ್ತಿದ್ದಂತೆ ಈಗ ಸರ್ಕಾರ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಈ ರೀತಿಯಾಗಿ ಅಡ್ಡದಾರಿಯನ್ನು ಹಿಡಿತಾ ಇದೆ ಅಂತೇಳಿ
ಡಾಕ್ಟರ್ ಕೆ ಸುಧಾಕರ್ ಅವರು ಇದೀಗ ಈ ಕೋವಿಡ್ ಹಗರಣದ ವರದಿ ಸಲ್ಲಿಕೆ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ BJP ಸರ್ಕಾರದ ಇಂದಿನ ಅವಧಿಯ ಹಗರಣದ ಯಾವುದಾದ್ರೂ ಒಂದು ವಿಚಾರ ನಮ್ಮ ಕೈಗೆ ಸಿಕ್ಕರೆ ನಾವೀಗ BJP ಅವರನ್ನ ಕಟ್ಟಿ ಹಾಕ್ಬೋದು, ನಾವು ಈ ಪ್ರಕರಣದಿಂದ ಪಾರಾಗಬಹುದು ಅನ್ನುವಂಥ ಒಂದು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ CM ಸಿದ್ದರಾಮಯ್ಯನವರು ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ಅವರು ಇದೀಗ ನಿನ್ನೆ ಸಲ್ಲಿಕೆ ಆಗಿರುವಂಥ ಈ ಕೋವಿಡ್ ಹಗರಣದ ವರದಿ ಏನಿದೆ ಈ ವರದಿಯನ್ನು ಉದ್ದೇಶಿಸಿ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ನಾನು ಕೋವಿಡ್ ವೇಳೆ ಜೀವ ಪಣಕ್ಕಿಟ್ಟು ಕೆಲಸ ಮಾಡಿದ್ದೀನಿ. ನಾನು ಮಾಡಿರುವಂಥ ಕೆಲಸ ರಾಜ್ಯದ ಜನರಿಗೆ ಗೊತ್ತಿದೆ. ಜಸ್ಟಿಸ್ ಕೆಂಪಣ್ಣ ವರದಿ ಬಂದು ಎಷ್ಟು ವರ್ಷ ಆಯಿತು, ಅವಾಗ ಯಾಕೇನು ಕ್ರಮ ತಗೊಂಡಿಲ್ಲ. ನಾವು ಯಾರೂ ಕೂಡ ರಾಜಕೀಯ ದ್ವೇಷ ಮಾಡಿಲ್ಲ, ನಮಗೆ ರಾಜಕೀಯ ದ್ವೇಷ ಮಾಡುವ ಅವಶ್ಯಕತೆ ಇರಲಿಲ್ಲ. ಮಾಜಿ CMಗಳಾದ BSY ವಿರುದ್ಧ ಕೂಡ ದ್ವೇಷದ ಭಾಷಣ ಮಾಡ್ತಾರೆ, ಬೊಮ್ಮಾಯಿ ಅವ್ರ ವಿರುದ್ಧ ದ್ವೇಷದ ಭಾಷಣ ಮಾಡ್ತಾರೆ. ಎಲ್ಲವನ್ನು ಸವಾಲಾಗಿ ನಾವು ಸ್ವೀಕರಿಸ್ತೇವೆ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇವರು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಹಿಂದಿನ ಸರ್ಕಾರ BJP ನೇತೃತ್ವದ ಸರ್ಕಾರದ ಸಮಯದಲ್ಲಿ ಆಗಿರಬಹುದಾದಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತೇಳಿ ಅದಕ್ಕೆ ಈ ಸರ್ಕಾರ ಬಂದ ಕೂಡಲೇ ಮಾಡಿದೆ. 3 ತಿಂಗಳ ಅವಧಿ ಕೊಟ್ಟಿದ್ರು. ಬಹುಶಃ ಈ ಸರ್ಕಾರ ಬಂದು 15 ತಿಂಗಳಾಗಿದೆ ಅಂತ. ಈ ವರದಿ ನಿನ್ನೆ ಕೊಟ್ಟಿರುವಂಥದ್ದು ಅದು ಕೂಡ ಅಂತಿಮ ವರದಿ ಅಲ್ಲಂತೆ. ಅದು ಒಂದು ಇಂಟರಿಮ್ ರಿಪೋರ್ಟ್, ಮಧ್ಯಂತರ ವರದಿ. ಈ ಸಂದರ್ಭ ಸಮಯ ಇಡೀ ರಾಜ್ಯದ ಜನರಿಗೆ ಅರ್ಥ ಆಗ್ತದೆ. ಅವರಿಗೆ ಎಷ್ಟು ಒತ್ತಡ ಕೊಟ್ಟರು ಪಾಪ ನಿವೃತ್ತ ನ್ಯಾಯಾಧೀಶರಿಗೆ. ಏನಾದರೂ ನಮ್ಮ ಕೈಗೆ ಒಂದು ಪುಡಿ ಅಸ್ತ್ರ BJP ಸರ್ಕಾರದ ಮೇಲೆ ನಮ್ಮ ಕೈ ಇಳಿದು ಕಟ್ಟಾಕ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರದ ಆಪಾದನೆಗಳು ಅವ್ರ ಮೇಲೆ ಬಂದಿರುವಂಥ ಸನ್ನಿವೇಶದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರು R. ಅಶೋಕ್ ಅವರು, ಇವರ ನೇತೃತ್ವದಲ್ಲಿ ಉಗ್ರವಾಗಿ ಭ್ರಷ್ಟಾಚಾರದ ವಿರುದ್ಧ ಈ ಸರ್ಕಾರದ ವಿರುದ್ಧ ಹೋರಾಟಗಳು ಪ್ರಾರಂಭ ಆದಮೇಲೆ ಇವತ್ತು ಕೋರ್ಟ್ನಲ್ಲಿ